ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರಗಳು. ಇಂದು ಮುಂಜಾನೆ ರಸ್ತೆ ಬದಿಯಿಂದ ಯಾವುದೋ ಒಂದು ಸಣ್ಣ ನಾಯಿ ಮರಿ ಕೂಗ್ತಾ ಇರುವ ಶಬ್ದ ಕೇಳಿ ಬಂತು. ಎಲ್ಲಿ ಅಂತ ನೋಡುವ ಅಂತ ಹಾಗೆ ಹುಡುಕಿಕೊಂಡು ಹೊರಟೆ. ಹೋಗ್ತಾ ಇರಬೇಕಾದ್ರೆ ರಸ್ತೆ ಬದಿಯಲ್ಲಿ ಒಂದು ಮರದ ಕೆಳಗಡೆ ಒಂದು ಮುದ್ದಾದ ನಾಯಿ ಮರಿ ಮಳೆಯಲ್ಲಿ ಪೂರ್ತಿ ಒದ್ದೆಯಾಗಿ ಚಳಿಯಿಂದ ನಡುಗ್ತಾ ಇತ್ತು. ಹತ್ತಿರ ಹೋಗಿ ನೋಡಿದೆ, ಒಂದು ಮುದ್ದಾದ ಹೆಣ್ಣು ನಾಯಿ ಮರಿ. ಯಾರು ಇದನ್ನು ಬಿಟ್ಟು ಹೋಗಿದ್ದೀರಾ ನೋಡಿ. ಅವರ ಹೊಟ್ಟೆಗೆ ಅನ್ನ ತಿನ್ನುವುದಲ್ಲ, ಲದ್ದಿ ತಿನ್ನುವುದು. ಸಾಕೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ನಾಯಿಗಳನ್ನು ಸಾಕ್ಲಿಕ್ಕೆ ಹೋಗ್ಬೇಡಿ. ಹಾಗೆ ಎತ್ತಿಕೊಂಡು ಮನೆಗೆ ತಂದೆ. ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ನೋಡಿ. ನಾನ್ ಹೇಳುದು ಇಷ್ಟೇ, ಈ ಕರ್ಮ ಅಂತ ಒಂದು ಇರ್ತದೆ. ನೀವ್ ಹೇಗೆ ಅದನ್ನು ಈ ಮಳೆಗಾಲದ ಸಂದರ್ಭದಲ್ಲಿ ಬಿಟ್ಟು ಹೋಗಿದ್ದೀರಾ, ನಾಡಿದ್ದು ನಿಮ್ಮ ಫ್ಯಾಮಿಲಿಯವರು ಕೂಡ ನಿಮ್ಮನ್ನು ರಸ್ತೆ ಬದಿಗೆ ತಂದು ಬಿಸಾಕಿ ಹೋಗುವಂತ ಪರಿಸ್ಥಿತಿ ಭಗವಂತ ತಂದಿಡ್ಬೋದು, ಯಾರಿಗ್ ಗೊತ್ತು. ಈ ಮಾತು ನೆನ್ಪಿರ್ಲಿ. ಹಾಗೆ ಅದನ್ನು ಮನೆಗೆ ತಂದು ಫಸ್ಟ್ ಹೊಟ್ಟೆಗೆ ಸ್ವಲ್ಪ ಊಟ ಹಾಕಿದೆ. ಪಾಪ ಹಸಿವಾಗಿತ್ತೇನೋ, ತಿಂತಾ ಇತ್ತು, ಚಳಿಯಲ್ಲಿ ಕೂಡ ನಡುಗ್ತಾ ಇತ್ತು. ಎಲ್ರು ಹೇಳ್ತಾರೆ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗಿದೆ, ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ. ಇದಕ್ಕೆ ಕಾರಣ ಇಂಥ ಬುದ್ಧಿಹೀನ ಬುದ್ಧಿ ಕೆಟ್ಟ ಮನುಷ್ಯರೇ ಅಲ್ವಾ. ಸಂತಾನಹರಣ ಚಿಕಿತ್ಸೆ ಮಾಡಿಸ್ಬೋದಲ್ವಾ, ಈ ರೀತಿ ಯಾಕೆ ರಸ್ತೆ ಬದಿಯಲ್ಲಿ ಬಿಡ್ತೀರಾ. ಪಾಪ ಅದರ ಮೈಯೆಲ್ಲ ಒರೆಸಿ ಆಮೇಲೆ ಸೈಡಿಗೆ ಒಂದು ಗೋಣಿ ಹಾಕಿ ಬೆಚ್ಚಗೆ ಮಲಗಲಿಕ್ಕೆ ಜಾಗ ಮಾಡಿ ಕೊಟ್ಟೆ. ಒಂದು ಹಿಡಿಯಷ್ಟು ಪ್ರೀತಿ ಕೊಡಿ, 1000 ಪಟ್ಟು ಪ್ರೀತಿಯನ್ನು ವಾಪಸ್ ಕೊಡುವಂತಹ ಒಂದು ಪ್ರಾಮಾಣಿಕ ಮುಗ್ಧ ಜೀವಿ ಇದು. ದಯವಿಟ್ಟು ಇಂಥ ಮಾನವೀಯತೆ ಇಲ್ಲದ ಕೆಲಸಗಳನ್ನ ಮಾಡುವುದನ್ನು ಇವತ್ತಿನಿಂದಲೇ ಬಿಟ್ಟು ಬಿಡಿ. ಎಷ್ಟು ಮುದ್ದಾಗಿ ಮಲಗಿತ್ತು ನೋಡಿ. ಯಾರು ಇದನ್ನು ಬಿಟ್ಟು ಹೋಗಿದ್ದಾರೋ ಅವರಿಗೆ ಈ ವಿಡಿಯೋ ತಲುಪಬೇಕು. ಅಲ್ಲಿಯವರೆಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.